ಇವತ್ತು ಸರುಸಿರಿಗೆ ಬಾತಿಂಗ್ ಟಬ್ ನೋಡಿ ಫುಲ್ ಖುಷಿಯಾಗಿದೆ. ಇವತ್ತು ಅದಕ್ಕೆ ಏರ್ ಹೊಡ್ಸ್ಕೊಂಬಂದು ಅವರಪ್ಪ ಇಟ್ಟಿದ್ರು. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಬೆಳಗ್ಗೆನೇ ಮಿನಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದು. ಹಾಗೆ ಸರುಸಿರಿಗೆ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಾಗಿ ಸರಿ ಮತ್ತು ಇಬ್ಬರಿಗೂ ಬಿಸಿ ನೀರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸರು ಪಾಪುನು ಬಂದಿದ್ದಾಳೆ ನೋಡಿ ನನ್ನ ಜೊತೆ ಕಿಚನ್ನಿಗೆ. ಹಾಗೆ ರಾಗಿ ಸರಿ ಎಲ್ಲ ಮಾಡಿ ಇಟ್ಟು ಸರುಸಿರಿಗೆ ವಿಟಮಿನ್ D3 ಡ್ರಾಪ್ಸ್ ಹಾಕ್ತಾ ಇದ್ದೀನಿ. ಇದು 1 ಇಯರ್ವರೆಗೂ ಮಕ್ಕಳಿಗೆ ಹಾಕಬೇಕು. ಸೊ ಇನ್ನೇನು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಸೊ ಇನ್ನು ಸ್ವಲ್ಪ ದಿನ ಉಳಿದಿದೆ. ಸೊ ವಿಟಮಿನ್ D3 ಕಂಪಲ್ಸರಿ ಮಕ್ಕಳಿಗೆ ಮಾರ್ನಿಂಗ್ ಟೈಮಲ್ಲಿ ಹಾಕಬೇಕು. ಸೊ ಇದರಿಂದ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಸೊ ಸರುಸಿರಿಗೆ ಬಾತಿಂಗ್ ಟಬ್ಬಲ್ಲಿ ಕೂರಿಸಿ ನೋಡ್ತಿದ್ದೀವಿ. ಸೊ ಅವ್ರಿಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ ಅಂತಲೇ. ಇತ್ತೀಚೆಗೆ ಇಬ್ಬರಿಗೂ ಸ್ನಾನ ಮಾಡಿಸೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಈ ಟಬ್ಬನ್ನು ತರಿಸ್ಕೊಂಡ್ವಿ. ಇದು ಮೀಶೋದಲ್ಲಿ ತರಿಸಿದ್ದು. ಬರೀ 300 ರುಪೀಸ್ ಅಷ್ಟೇ. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಸರುಸಿರಿಗೆ ಊಟ ಮಾಡಿಸ್ತಾ ಇದ್ದೀನಿ. ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಡ್ರಾಪ್ಸ್ ಎಲ್ಲ ಹಾಕಾಯಿತು ವಿಟಮಿನ್ D3. ಸೊ ನಾನು ಕೂಡ ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.